ವೀಕ್ಷಕ ಮಿತ್ರರೇ, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ ಇದು ಸತ್ಯ ನ್ಯಾಯ ನೀತಿ ಧರ್ಮಗಳ ಪ್ರತೀಕ. ನಾನು ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್. ಓಪನ್ ಟಾಕ್ ವಿಶೇಷ ವಿಶ್ಲೇಷಣೆಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕರ್ನಾಟಕ ರಾಜ್ಯದ ಅಹಿಂದ ವರ್ಗಗಳ ಉತ್ತರಾಧಿಕಾರಿ ಎಂದೇ ನಮ್ಮ ನಿಮ್ಮೆಲ್ಲರ ಮಧ್ಯದಲ್ಲಿ ಕರ್ನಾಟಕದ ರಾಜಕಾರಣದಲ್ಲಿ ಅತಿ ದೊಡ್ಡ ಹೆಸರನ್ನ ಮಾಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿರವರ ತಂಗಿಯ ಗಂಡ, ಏನು ಹೆಚ್ಚುವರಿ ಆಯುಕ್ತ ಆಗಿರ್ತಕ್ಕಂಥ ಮಂಜುನಾಥ್ ಮೇಲೆ ITED ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಮತ್ತು ಬೆಂಗಳೂರು ಮತ್ತು ಗೋವಾ ಮೂಲದ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿ ತಂಗಿಯ ಗಂಡ ಮಂಜುನಾಥ್ ಮತ್ತು ಮಂಜುನಾಥನ ಏನು ಅತ್ಯಾಪ್ತರಿದರಲ್ಲ ಅವರೆಲ್ಲರ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿರ್ತಕ್ಕಂಥ ಒಂದು ವಿಚಾರ ಆಲ್ರೆಡಿ ಕರ್ನಾಟಕದ ಸುದ್ದಿ ಮಾಧ್ಯಮಗಳಲ್ಲಿ ಕಳೆದ 24 ಗಂಟೆಗಳ ಒಳಗಾಗಿ ಅದು ನಿರಂತರವಾಗಿ ಬಿತ್ತರಿಸಲ್ಪಟ್ಟಿದೆ. ಈಗಾಗಲೇ ಇಡಿ ದಾಳಿ ಏನು ದಾಖಲೆಗಳ ಪರಿಶೀಲನೆ ಮತ್ತು ದಾಖಲೆಗಳ ಸಂಗ್ರಹಣೆಯನ್ನ ಮಾಡಿಕೊಂಡಿರತಕ್ಕಂಥ ಇಡಿ ಅಧಿಕಾರಿಗಳು ತಮ್ಮ ಏನು ದಾಳಿಯ ಪ್ರಕ್ರಿಯೆಗಳನ್ನು ಅವರು ಪೂರ್ಣಗೊಳಿಸಿದ್ದಾರೆ. ಮತ್ತು ಸತೀಶ್ ಜಾರಕಿಹೊಳಿರವರಿಗೆ ಮಾಧ್ಯಮಗಳು ಪ್ರಶ್ನೆಯನ್ನ ಮಾಡಿದಾಗ ಸತೀಶ್ ಜಾರಕಿಹೊಳಿರವರು ರಾಜಕೀಯವಾಗಿರ್ತಕ್ಕಂಥ ಅತ್ಯಂತ ಪ್ರಬುದ್ಧಮಾನವಾಗಿರ್ತಕ್ಕಂಥ ಮತ್ತು ರಾಜಕೀಯವಾಗಿ ಮತ್ತು ಆಡಳಿತಾತ್ಮಕವಾಗಿ ಪ್ರಖಂಡ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಸತೀಶ್ ಜಾರಕಿಹೊಳಿರವರು ತುಂಬಾ ಚುಟುಕಾಗಿ ಉತ್ತರಿಸಿದ್ದಾರೆ. ಸತೀಶ್ ಜಾರಕಿಹೊಳಿರವರಿಗೆ ಮಾಧ್ಯಮದ ಮಿತ್ರರು ಪ್ರಶ್ನೆಯನ್ನ ಕೇಳ್ತಾರೆ, ಸತೀಶ್ ಜಾರಕಿಹೊಳಿರವರೇ ಇದು ಒಂದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ದಾಳಿಯೋ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದಾಗ ಸತೀಶ್ ಜಾರಕಿಹೊಳಿರವರು ರಾಜಕೀಯವಾಗಿ ತಮ್ಮ ಪ್ರಬುದ್ಧತೆಯನ್ನು ಮೆರೆದಿದ್ದಾರೆ. ಎಷ್ಟರ ಮಟ್ಟಿಗೆ ಅವರು ತಮ್ಮ ರಾಜಕೀಯವಾಗಿರ್ತಕ್ಕಂಥ ಪಾಂಡಿತ್ಯ ಮತ್ತು ಅನುಭವಗಳ ಮೂಲಕ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋದಾದ್ರೆ ಮಾಧ್ಯಮದ ಮಿತ್ರರು ಪ್ರಶ್ನೆಯನ್ನ ಅವರಿಗೆ ಎಷ್ಟೇ ವಿಭಿನ್ನವಾಗಿ ವಿಶೇಷವಾಗಿ ಕರತಲ ಮಲಕ ಕರಟಕ ದಮನಕ ಶೈಲಿಯಲ್ಲಿ ಪ್ರಶ್ನೆಗಳನ್ನು ಮಾಡಿದಾಗೂ ಕೂಡ ಸತೀಶ್ ಜಾರಕಿಹೊಳಿರವರು ಕೇವಲ 4-5 ವಾಕ್ಯಗಳಲ್ಲಿ ಮಾಧ್ಯಮದ ಮಿತ್ರರನ್ನ ಅವರು ಅತ್ಯಂತ ಗೌರವಯುತವಾಗಿ ಉತ್ತರಿಸಿ ಕಳಿಸಿಕೊಟ್ಟಿದ್ದಾರೆ. ಮಾಧ್ಯಮದ ಮಿತ್ರರಿಗೆ ಅವರು ಹೇಳ್ತಾರೆ, ಸತೀಶ್ ಜಾರಕಿಹೊಳಿರವರು ಇದು ಒಂದು ರೊಟೀನ್ ದಾಳಿಯಾಗಿರಬಹುದು ಮತ್ತು ಸಹಜವಾಗಿರ್ತಕ್ಕಂಥ ಇಡಿ ದಾಳಿಯಾಗಿರ್ಬೋದು ಅಂತಕ್ಕಂಥ ಅಂಶವನ್ನ ಅವರು ಹೇಳಿದ್ದಾರೆ. ಆದರೆ ಮಾಧ್ಯಮಗಳಲ್ಲಿ ಏನು ಸತೀಶ್ ಜಾರಕಿಹೊಳಿರವರ ತಂಗಿಯ ಗಂಡ ಮಂಜುನಾಥ್ ಮೇಲೆ ಪುಂಖಾನುಪುಂಖವಾಗಿ ಇಡಿ ದಾಳಿ ಮಾಡಿರ್ತಕ್ಕಂಥ ವಿಚಾರ ಒಂದು ಸ್ಫೋಟಕ ಸುದ್ದಿಗಳ ರೂಪದಲ್ಲಿ ಅದು ಕರ್ನಾಟಕದ ಉದ್ದಗಲಕ್ಕೂ, ಅದರಲ್ಲೂ ವಿಶೇಷವಾಗಿ ಕನ್ನಡ ನಾಡಿನ ಮಾಧ್ಯಮಗಳಲ್ಲದೆ ಇಡೀ ಭಾರತದ ಮಾಧ್ಯಮಗಳಲ್ಲಿ ಮತ್ತು ವಿಶ್ವದಾದ್ಯಂತ ಇರತಕ್ಕಂಥ ಇಂಗ್ಲಿಷ್ ಮಾಧ್ಯಮದಲ್ಲೂ ಕೂಡ ಸತೀಶ್ ಜಾರಕಿಹೊಳಿರವರ ತಂಗಿಯ ಗಂಡ ಆಗಿರ್ತಕ್ಕಂಥ ಮಂಜುನಾಥ ಮೇಲೆ ಮತ್ತು ಮಂಜುನಾಥನ ಸಹಚರರ ಮೇಲೆ ನಡೆದಿರ್ತಕ್ಕಂಥ ದಾಳಿಗಳನ್ನ ಕುರಿತು ಇದು ಒಂದು ಅಂತಾರಾಷ್ಟ್ರೀಯ ಸುದ್ದಿಯಾಗಿ ಹೊರಹೊಮ್ಮದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥದ್ದು ಯಾರು ಅಂತಕ್ಕಂಥದ್ದನ್ನ ಕೂಡ ನಮ್ಮ ವಿವಿಧ ಮಾಧ್ಯಮದ ಮಿತ್ರರು ತಮ್ಮ ಸುದ್ದಿ ವಾಹಿನಿಗಳಲ್ಲಿ ಬಿತ್ತರಿಸಿದ್ದಾರೆ. ಕರ್ನಾಟಕದ ಮಹಾನಾಯಕ ಅಂತಕ್ಕಂಥ ಶಬ್ದವನ್ನು ಬಳಸಿದ್ದಾರೆ. ಇಷ್ಟರ ಮಟ್ಟಿಗೆ ಏನು DK ಶಿವಕುಮಾರ್ ರವರನ್ನ ನಮ್ಮ ಕರ್ನಾಟಕದ ಮಾಧ್ಯಮಗಳು ಮಹಾನಾಯಕ ಅಂತಕ್ಕಂಥ ಒಂದು ಪದಪುಂಜಗಳಿಂದ ಅವರನ್ನ ಕರೀತಾರೆ. ಅವರು ಕನ್ನಡದ ಶಬ್ದಕೋಶದ
ಭಂಡಾರವನ್ನ ಅಗೆದು ಬಗೆದು ತೆಗೆದು ಅವ್ರು ಏನ್ ಮಾಡ್ತಾರೆ, ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಹೆಸರನ್ನ ಸಂಬೋಧನೆ ಮಾಡುವುದರ ಬದಲಾಗಿ ಮಹಾನಾಯಕ ಅಂತಕ್ಕಂತಹ ಬಿರುದನ್ನ ಕೊಟ್ಟು ಡಿ ಕೆ ಶಿವಕುಮಾರ್ ಅವರನ್ನ ಸತೀಶ್ ಜಾರಕಿಹೊಳಿ ವಿರುದ್ಧ ಸಂಚಲನ ಮಾಡಿರ್ತಕ್ಕಂಥ ಒಂದು ವಿಚಾರವನ್ನ ಮಾಧ್ಯಮಗಳು ಬಹಿರಂಗಪಡಿಸಿದವೆ. ನಾನು ಈ ಮಾಧ್ಯಮಗಳು ಬಹಿರಂಗಪಡಿಸಿದಂತ ಈ ಸುದ್ದಿಯನ್ನ ಅಲ್ಲಗಳೆಯುವುದಿಲ್ಲ. ಡಿ ಕೆ ಶಿವಕುಮಾರ್ ತನ್ನ ರಾಜಕೀಯ ಮತ್ತು ತನ್ನ ಆರ್ಥಿಕ ಮತ್ತು ಡಿ ಕೆ ಶಿವಕುಮಾರ್ ತಮ್ಮ ಸಾರ್ವತ್ರಿಕವಾದ ಸಾಮ್ರಾಜ್ಯವನ್ನ ಕರ್ನಾಟಕದಲ್ಲಿ ಮತ್ತು ಭಾರತ ದೇಶದಲ್ಲಿ ಮತ್ತು ವಿಶ್ವದಾದ್ಯಂತ ಅವರು ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡೋದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಹಂತಕ್ಕೆ ಬೇಕಾದರೂ ಇಳಿತಾರೆ. ಯಾರನ್ನ ಯಾವ ಆಯುಧವನ್ನ ತೆಗೆದುಕೊಂಡು ಹೋಗಿ ಮಟ್ಟ ಹಾಕಬೇಕು ಅನ್ನೋದನ್ನ ಅವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು 4-5 ದಶಕ, ಒಂದು 40-50 ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ತರಬೇತಿಯನ್ನ ತೆಗೆದುಕೊಂಡಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಾಗಾರಗಳಲ್ಲಿ ಅವರು ತರಬೇತಿಯನ್ನು ತೆಗೆದುಕೊಂಡಿದ್ದಾರೆ. ಸ್ವಪಕ್ಷದಲ್ಲಿರ್ತಕ್ಕಂಥ ಪ್ರತಿಸ್ಪರ್ಧಿಗಳನ್ನ ಹೇಗೆ ಮಟ್ಟ ಹಾಕಬೇಕು ಮತ್ತು ಪ್ರತಿಪಕ್ಷದಲ್ಲಿರ್ತಕ್ಕಂಥ ಅವ್ರನ್ನ ಹೇಗೆ ಮಟ್ಟ ಹಾಕಬೇಕು, ಯಾವ ರೀತಿ ಅವರ ಜೊತೆಯಲ್ಲಿ ವ್ಯಾವಹಾರಿಕವಾಗಿ ಸ್ನೇಹ ಬಾಂಧವ್ಯಗಳನ್ನು ಇಟ್ಟುಕೊಳ್ಬೇಕು ಮತ್ತು ಡಿ ಕೆ ಶಿವಕುಮಾರ್ ದಾರಿಗೆ ಅಡ್ಡ ಬರ್ತಕ್ಕಂತಹ ಘಟಾನುಘಟಿಗಳನ್ನ ಯಾವ ರೀತಿ ಬಲಿ ಹೊಡಿಬೇಕು ಅಂತಕ್ಕಂತಹ ಎಲ್ಲ ತರಬೇತಿಯನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಾಗಾರದಲ್ಲಿ ಕಲಿತುಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ತಂದೆ ತಾಯಿಯರು ಅಂದ್ರೆ ಕಾಂಗ್ರೆಸ್ ಪಕ್ಷ. ಅವತ್ತು ಡಿ ಕೆ ಶಿವಕುಮಾರ್ ವಿದ್ಯಾಭ್ಯಾಸವನ್ನ ಮುಗಿಸಿ ಕೆಲಸವನ್ನ ಹುಡುಕಿಕೊಂಡು ಬೆಂಗಳೂರಿಗೆ ಬಂದಾಗ ಬೆಂಗಳೂರಿನಲ್ಲಿ ಡಿ ಕೆ ಶಿವಕುಮಾರ್ ಹೊಟ್ಟೆಪಾಡಿಗಾಗಿ ಕೂಲಿ ನಾಲಿ ಮಾಡಿಕೊಂಡಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಮೊಟ್ಟ ಮೊದಲು ಪರಿಚಯ ಆಗಿದ್ದು ಬೆಂಗಳೂರು ಭೂಗತ ಲೋಕದ ಕೆಲವು ಪಟ್ಟಭದ್ರ ಶಕ್ತಿಗಳು ಮತ್ತು ಬೆಂಗಳೂರು ಭೂಗತ ಲೋಕದ ಸಮಾಜಘಾತುಕ ಶಕ್ತಿಗಳು. ಅಲ್ಲಿಂದ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರಿಚಯವಾಗುತ್ತೆ ಹಂತ ಹಂತವಾಗಿ. ಆಗ ಕಾಂಗ್ರೆಸ್ ಪಕ್ಷದ ಒಳಗಡೆ ಡಿ ಕೆ ಶಿವಕುಮಾರ್ ಬರೋದಕ್ಕೊಂದು ದಾರಿ ಆಗುತ್ತೆ. ಆಮೇಲೆ ಡಿ ಕೆ ಶಿವಕುಮಾರ್ಗೆ ಈ ಹುಡುಗ ಏನಾದರೂ ಸಾಧನೆ ಮಾಡ್ತಾನೆ ಅಂತಕ್ಕಂತಹ ಒಂದು ನಂಬಿಕೆಯಿಂದ ಆ ಬೆಂಗಳೂರು ಭೂಗತ ಲೋಕದಲ್ಲಿದ್ದಂಥ ಕಾಂಗ್ರೆಸ್ ಮುಖಂಡರಿದ್ರಲ್ಲ ಆ ಕಾಲಕ್ಕೆ, ಅವ್ರುಗಳು ಏನು ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಬೀಜವನ್ನ ದೇವೇಗೌಡರ ವಿರುದ್ಧ ನೆಟ್ಟು ಆ ಬೀಜಕ್ಕೊಂದಿಷ್ಟು ಗೊಬ್ಬರನ್ನ ಹಾಕಿ ನೀರನ್ನ ಹಾಕಿ ಪೋಷಣೆ ಮಾಡಿ ಬೆಳೆಸ್ತಾರೆ. ಕೊನೆಗೆ ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಈ ಡಿ ಕೆ ಶಿವಕುಮಾರ್ನ ಕರ್ಕೊಂಡು ಬಂದು ಬಿಟ್ಟಿದ್ರು ಅವರಿಗೆಲ್ಲರಿಗೂ ಸ್ಟೆಪ್ ಬೈ ಸ್ಟೆಪ್ ಡಿ ಕೆ ಶಿವಕುಮಾರ್ ಅವರು ಕೌಂಟರ್ ಮೇಲೆ ಕೌಂಟರ್ನ ಕೊಡ್ತಾ ಅವ್ರನ್ನೆಲ್ಲ ತುಳಿದು ಅವ್ರ ಸಮಾಧಿಗಳನ್ನೆಲ್ಲ ಕಟ್ಟಿ ಆ ಸಮಾಧಿಯ ಮೇಲೆ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ವಿಜೃಂಭಿಸ್ತಾ ಇದ್ದಾರೆ, ಜಗಮಗಿಸ್ತಾ ಇದ್ದಾರೆ, ಪಳ 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 ಅಂತ ಹೊಳಿತಾ ಇದ್ದಾರೆ. ಇಂಥ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿರವರ ತಂಗಿಯ ಗಂಡ ಮಂಜುನಾಥ ಮೇಲೆ ಇಡಿ ಮತ್ತು ಐಟಿ ಅಧಿಕಾರಿಗಳ ಮೂಲಕ ಪ್ರತ್ಯಕ್ಷವಾಗಿ ಅಲ್ಲದೆ ಹೋದ್ರೂ ಕೂಡ ಪರೋಕ್ಷವಾಗಿ ದಾಳಿ ಮಾಡಿಸಿದ್ದಾರೆ ಅಂದರೆ ಖಂಡಿತ ತಪ್ಪಾಗಲಾರದು. ಯಾಕೆಂದ್ರೆ ನಾನು ರಾಜಕಾರಣಿಗಳನ್ನ ತುಂಬಾ ಹತ್ತಿರದಿಂದ ಬಲ್ಲವನಾಗಿ ಪ್ರತಿಯೊಬ್ಬ ರಾಜಕಾರಣಿಯ ಮನೆಗಳಿಗೆ 108 ಸರಿ ನಾನು ಭೇಟಿ ಕೊಟ್ಟು ಅವರ ರಕ್ತದ ಕಣಕಣದಲ್ಲಿರ್ತಕ್ಕಂಥ ರಾಜಕೀಯ ವೈಷಮ್ಯ ಮತ್ತು ಅವರಲ್ಲಿರ್ತಕ್ಕಂಥ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಮತ್ತೆ ಅವರು ಮುಖವಾಡ ಧರಿಸಿಕೊಂಡು ನಿಲ್ತಕ್ಕಂಥ ಅವರ ಮಾನವೀಯ ಮೌಲ್ಯದ ಸದ್ಗುಣಗಳು ಯಾವ ಕಲಾವಿದನಿಗೂ ಕೂಡ ಕಡಿಮೆ ಇಲ್ಲದಂತೆ, ಜಗತ್ತಿನ ಯಾವುದೇ ನಟ ಭಯಂಕರ
ಕಲಾವಿದರುಗಳಿಗಿಂತ ಕಡಿಮೆ ಇಲ್ಲದಂತೆ ಮೇಕಪ್ ಅನ್ನ ಹಾಕ್ಕೊಳ್ಳದೆ ನಮ್ಮ ರಾಜಕಾರಣಿಗಳು ಕರುಣೆ ತೋರಿಸೋದನ್ನ ನೀವು ನೋಡಬೇಕು. ಅವರು ಸಮಾಧಾನ ಪಡಿಸೋದನ್ನ ನೋಡ್ಬೇಕು. ಅವರು ಮೊಸಳೆ ಕಣ್ಣೀರು ಹೇಗಾಗ್ತಾರ ನಾವು ನೋಡ್ಬೇಕು. ನೋಡೋದಕ್ಕೆ ನಮಗೆ 2 ಕಣ್ಣು ಸಾಲಲ್ಲ. ಮೈ ತುಂಬ ಕಣ್ಣು ಮಾಡಿಕೊಂಡು ಅವರ ಅಂತರಂಗವನ್ನ ಬಹಿರಂಗವನ್ನ ಅಧ್ಯಯನ ಮಾಡ್ತಕ್ಕಂಥ ಅವಕಾಶವನ್ನ ದೇವರು ನನಗೆ ಕಳೆದ 4 ದಶಕದಲ್ಲಿ ಅವಕಾಶ ಮಾಡಿಕೊಟ್ರು. ನಾನು ಶಾಲಾ ಕಾಲೇಜುಗಳಿಗೆ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಹೋಗಿದ್ದೀನೋ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಕರ್ನಾಟಕದ JDS ಮತ್ತು ಬಿಜೆಪಿ JDS ಮತ್ತು ಕಾಂಗ್ರೆಸ್ ಪಕ್ಷದ ಧುರೀಣರ ಮನೆಗಳಿಗೆ, ನೇತಾರರ ಮನೆಗಳಿಗೆ ಮತ್ತು ಮುತ್ಸದಿಗಳ ಮನೆಗಳಿಗೆ ನಾನು ಸಾವಿರಾರು ಸಲ ಭೇಟಿ ಕೊಟ್ಟಿದ್ದೇನೆ. ಅದು ವರ್ಷಗಳ ಲೆಕ್ಕದಲ್ಲಿ, ದಶಕಗಳ ಲೆಕ್ಕದಲ್ಲಿ ಹೇಳೋದಾದ್ರೆ 2 ದಶಕಗಳ ಕಾಲ, 2 ದಶಕಗಳಿಗಿಂತ ಹೆಚ್ಚು, 20 ವರ್ಷಗಳಿಗಿಂತ ಹೆಚ್ಚು ನಾನು ರಾಜಕಾರಣಿಗಳ ಮನೆ ಬಾಗಿಲಿಗೆ ಹೋಗಿ ಮನೆ ಬಾಗಿಲುಗಳನ್ನು ಒಡೆದು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಬಂದಿದ್ದೇನೆ. ಆದರೆ ರಾಜಕಾರಣಿಗಳೆಲ್ಲ ನೋಡಿದ್ದೇನು ಅಂದರೆ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಮತ್ತು ಅವರಿಗೆ ಅಧಿಕಾರದ ದಾಹ, ಸಂಪತ್ತನ್ನ ಕ್ರೋಢೀಕರಿಸೋದಕ್ಕೋಸ್ಕರ ಅವ್ರು ಯಾವ ಹಂತಕ್ಕೆ ಬೇಕಾದ್ರೂ ಇಳಿದು ಬಿಡ್ತಾರೆ. ಇವಾಗ ಸತೀಶ್ ಜಾರಕಿಹೊಳಿಯ ಕುಟುಂಬವನ್ನ ಮುಗಿಸ್ಬೇಕು ಅಂತ DK ಶಿವಕುಮಾರ್ ಕಳೆದ 1 ದಶಕದಿಂದ ಜಿದ್ದಿಗೆ ಬಿದ್ದವರಂತೆ ಮತ್ತು ಆತ್ಮೀಯ ಸ್ನೇಹಿತರಂತೆ 2 ಪಾತ್ರಗಳನ್ನು ನಿರ್ವಹಿಸಿದ್ದಾರೆ DK ಶಿವಕುಮಾರ್. ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ, ಈ ತರ ಇಡೀ ಜಾರಕಿಹೊಳಿ ಕುಟುಂಬವನ್ನ ಬೆಳಗಾವಿಯಲ್ಲಿ, ಕರ್ನಾಟಕದಲ್ಲಿ ಮುಗಿಸಿ DK ಶಿವಕುಮಾರ್ ತನ್ನ ಸಾಮ್ರಾಜ್ಯವನ್ನ ವಿಶ್ವದಾದ್ಯಂತ ವಿಸ್ತರಿಸತಕ್ಕಂಥ ಕೈಂಕರ್ಯದಲ್ಲಿ 100 ಹೆಜ್ಜೆಯನ್ನ ಮುಂದೆ ಇಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ, ಕರ್ನಾಟಕದ ಕಿರೀಟವಿಲ್ಲದ ದೊರೆಯಾಗಿ ಇವತ್ತು ನಿಮ್ಮೆಲ್ಲರ ಕಣ್ಣೆದುರುಗಡೆ ಕಂಗೊಳಿಸ್ತಾ ಇದ್ದಾರೆ. ಇನ್ನು ಮುಂದಾದರೂ ಕೂಡ ಸತೀಶ್ ಜಾರಕಿಹೊಳಿರವರು, ರಮೇಶ್ ಜಾರಕಿಹೊಳಿರವರು, ಬಾಲಚಂದ್ರ ಜಾರಕಿಹೊಳಿರವರು ಮತ್ತು ಲಖನ್ ಜಾರಕಿಹೊಳಿರವರು, ಇಡೀ ಜಾರಕಿಹೊಳಿಯ ಕುಟುಂಬ ಇನ್ನು ಈ ಕರ್ನಾಟಕದ ಈ ಮಹಾನಾಯಕ ಅಂತಕ್ಕಂತಹ DK ಶಿವಕುಮಾರ್ ಕುತಂತ್ರ, ಕುಯುಕ್ತಿ, ಷಡ್ಯಂತ್ರಗಳನ್ನ ನೀವು ಅನುಭವಿಸ್ತಾ ನಿಮ್ಮ ರಾಜಕೀಯವಾಗಿರ್ತಕ್ಕಂಥ ಸಮಾಧಿಯನ್ನ ನೀವು ಕಟ್ಟಿಕೊಳ್ಳಬಾರದು ಅಂತಕ್ಕಂಥ ಮಾತನ್ನ ಇವತ್ತು ನಾನು ಸತೀಶ್ ಜಾರಕಿಹೊಳಿ ಕುಟುಂಬಕ್ಕೆ ಭಾರಿ ಬಹಿರಂಗವಾಗಿ ಸಲಹೆಯನ್ನ ಕೊಡೋದ್ರ ಮೂಲಕ ಇನ್ನು ಮುಂದಾದ್ರೂ ಕೂಡ ಸತೀಶ್ ಜಾರಕಿಹೊಳಿ ತತ್ಕ್ಷಣವೇ ಕರ್ನಾಟಕದ, ಅದರಲ್ಲೂ DK ಶಿವಕುಮಾರ್ ನೇತೃತ್ವದ ಏನು ಈ ಕರತಲ ಮಲಕ ವಿದ್ಯೆಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಕರಟಕ ದಮನಕಾರಿ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ DK ಶಿವಕುಮಾರ್ ಸರ್ಕಾರವನ್ನ ಸತೀಶ್ ಜಾರಕಿಹೊಳಿ ಕರ್ನಾಟಕದಲ್ಲಿ ಹಿಂದೆಂದೂ ಕಂಡರಿಯದಂತಹ ಒಂದು ಕ್ರಾಂತಿಯನ್ನ ಮಾಡೋದ್ರ ಮೂಲಕ ಕನಿಷ್ಠ ಪಕ್ಷ 100 ಜನ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಕರೆದುಕೊಂಡು ಗೌರವಯುತವಾಗಿ ಸತೀಶ್ ಜಾರಕಿಹೊಳಿರವರಿಗೆ ಸ್ವಾಭಿಮಾನ ಅಂತಕ್ಕಂಥದ್ದು ತಮ್ಮ ರಕ್ತದ ಕಣಕಣದಲ್ಲಿ ಎಲ್ಲಾದ್ರೂ ಒಂದು ಕಡೆ ಜೀವಂತವಾಗಿದ್ರೆ ಸತೀಶ್ ಜಾರಕಿಹೊಳಿರವರು ಈ DK ಶಿವಕುಮಾರ್ ಅಂತಕ್ಕಂತಹ ಬಿಡದಿಯ ಟೌನ್ಶಿಪ್ AICT ನಿರ್ಮಾಣದ ರೈತ ವಿರೋಧಿ ಮುಖ್ಯಮಂತ್ರಿಯ ಸರ್ಕಾರವನ್ನ ರೈತರಿಗೋಸ್ಕರ ಪತನಗೊಳಿಸಬೇಕು. 100 ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು, ಇಲ್ಲದೆ ಹೋದ್ರೆ 120 ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ಇವತ್ತು ನೀವು ಕಾಂಗ್ರೆಸ್ ಪಕ್ಷಕ್ಕೆ ತೊರೆದು ನೀವು ಮತ್ತೊಂದು ಸರ್ಕಾರವನ್ನು ರಚನೆ ಮಾಡಿ ಕರ್ನಾಟಕದ ರೈತರನ್ನ ನೀವು ಉಳಿಸ್ಬೇಕು, ಕರ್ನಾಟಕವನ್ನ ನೀವು ಉಳಿಸ್ಬೇಕು. ಇಲ್ಲದೆ ಹೋದ್ರೆ ಈ DK ಶಿವಕುಮಾರ್ ಅಂತಕ್ಕಂತಹ ಏನು ಪ್ರಖಂಡ ರಾಜಕೀಯ ಪಂಡಿತ ಮತ್ತು ಕರ್ನಾಟಕದ ದಮನಕಾರಿ ನೀತಿಯನ್ನ ಹೊಂದಿರತಕ್ಕಂಥ ಮತ್ತು ಸರ್ವಾಧಿಕಾರಿ ಧೋರಣೆಯನ್ನ ಹೊಂದಿರತಕ್ಕಂಥ DK ಶಿವಕುಮಾರ್ ಅಂತಕ್ಕಂಥ ಮುಖ್ಯಮಂತ್ರಿಗೆ ಇವತ್ತು ಸತೀಶ್ ಜಾರಕಿಹೊಳಿ ಅಂತಕ್ಕಂತಹ
ಏನು ಇಡೀ ಜಾರಕಿಹೊಳಿಯ ಕುಟುಂಬ ಇವತ್ತು ನಿಂತು ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಸರ್ಕಾರವನ್ನು ಉರುಳಿಸದೆ ಹೋದ್ರೆ ನಿಜಕ್ಕೂ ಕರ್ನಾಟಕದ ಜನತೆ ಸತೀಶ್ ಜಾರಕಿಹೊಳಿಯ ಕುಟುಂಬವನ್ನ ಒಂದು ಅನುಮಾನದ ಕಣ್ಣಿನಿಂದ ನೋಡಬೇಕಾಗ್ತಕ್ಕಂಥ ಒಂದು ಸಂದರ್ಭ, ಇವತ್ತು ಒಂದು ಸನ್ನಿವೇಶ, ಇವತ್ತು ಒಂದು ವಾತಾವರಣ ಅಂತಕ್ಕಂಥದ್ದು ಸತೀಶ್ ಜಾರಕಿಹೊಳಿಯ ಕುಟುಂಬದ ಮುಂದಿದೆ. ಇವತ್ತು ಬಿಡದಿಯ ರೈತರ ಜೀವನಗಳು, ಬದುಕುಗಳು, ಅವರ ಕುಟುಂಬದ ಉಳಿವಿಗಾಗಿ ಸತೀಶ್ ಜಾರಕಿಹೊಳಿ ಒಂದು ಕರ್ನಾಟಕದಲ್ಲಿ ಕ್ರಾಂತಿಯನ್ನು ಮಾಡದೆ ಹೋದ್ರೆ ಈ ಡಿ ಕೆ ಶಿವಕುಮಾರ್ ಅವರ ರೈತ ವಿರೋಧಿ ಸರ್ಕಾರವನ್ನ ಪತನಗೊಳಿಸದೆ ಹೋದ್ರೆ ಖಂಡಿತ ಈ ಕರ್ನಾಟಕದ ರೈತರುಗಳಿಗಾಲ ಇಲ್ಲ. ಈ ಕರ್ನಾಟಕದ ವಿದ್ಯಾರ್ಥಿಗಳಿಗೆ, ಯುವ ಜನರಿಗೆ, ಮಹಿಳೆಯರಿಗೆ, ವಯೋವೃದ್ಧರಿಗೆ, ಅಂತೂ ಇಂತೂ ಕೃಷಿ ಕೂಲಿ ಕಾರ್ಮಿಕರಿಗೆ ಖಂಡಿತವಾಗಿಯೂ ಭವಿಷ್ಯ ಇಲ್ಲ. ಆ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಇವತ್ತು ಕರ್ನಾಟಕದ ಹಿಂದ ವರ್ಗಗಳ ಉತ್ತರದಾಯಿತ್ವದ ಪ್ರತೀಕವಾಗಿ ಡಿ ಕೆ ಶಿವಕುಮಾರ್ಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತಕ್ಕಂಥ ಕರ್ನಾಟಕದ ಹಿಂದ ವರ್ಗಗಳ ಕೋಟ್ಯಾಂತರ ಜನಪರ, ಜೀವಪರ ಕಾಳಜಿಯನ್ನು ಹೊಂದಿರತಕ್ಕಂಥ ಹಿಂದ ವರ್ಗಗಳ ಪರವಾಗಿ ನಾನು ಸತೀಶ್ ಜಾರಕಿಹೊಳಿರವರಲ್ಲಿ ಒಂದು ವಿನಂತಿಯನ್ನ ಮಾಡಿ ಡಿ ಕೆ ಶಿವಕುಮಾರ್ ಅವರ ರೈತ ವಿರೋಧಿ ಸರ್ಕಾರಕ್ಕೆ ಒಂದು ದೊಡ್ಡ ಧಿಕ್ಕಾರವನ್ನ ಹೇಳ್ತಾ, ಸತೀಶ್ ಜಾರಕಿಹೊಳಿರವರು ಯಾವುದೇ ಕಾರಣಕ್ಕೂ ಕೂಡ ಸಂಶಯ ಪಡದೆ, ಅನುಮಾನ ಪಡದೆ ಡಿ ಕೆ ಶಿವಕುಮಾರ್ ಉರುಳಿಸಿರ್ತಕ್ಕಂಥ ದಾಳ ಇದೆಯಲ್ಲ ನಿಮ್ಮ ವಂಶದ ವಿರುದ್ಧ, ನಿಮ್ಮ ವಂಶ ಉಳಿಬೇಕು ಅಂದ್ರೆ ಕರ್ನಾಟಕದ ಭೂಪಟದಲ್ಲಿ ಡಿ ಕೆ ಶಿವಕುಮಾರ್ ಸರ್ಕಾರದ ಪತನವನ್ನು ನೀವು ಮಾಡಬೇಕು. ಆ ಕಾರಣಕ್ಕಾಗಿ ನಾನು ಸತೀಶ್ ಜಾರಕಿಹೊಳಿರವರಲ್ಲಿ ಮತ್ತು ಸತೀಶ್ ಜಾರಕಿಹೊಳಿ ಕುಟುಂಬದವರಲ್ಲಿ ಕೊನೆಯದಾಗಿ, ಇದು ಮೊದಲನೇದಾಗಿ ಒಂದು ವಿನಯಪೂರ್ವಕವಾಗಿರ್ತಕ್ಕಂಥ, ಒಂದು ಪ್ರೀತಿಪೂರ್ವಕವಾಗಿರ್ತಕ್ಕಂಥ, ಒಂದು ನಮ್ರತೆಯ ವಿನಂತಿಯನ್ನ ಮಾಡುತ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ವಂದನೆಗಳೊಂದಿಗೆ ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಇದು ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಪ್ರತೀಕ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ ಕಿ ಜೈ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ. ಥ್ಯಾಂಕ್ ಯು ಸೋ ಮಚ್.